ಲೋಕಲ್ ಲ್ಯಾಂಗ್ವೇಜ್ಗೋಸ್ಕರ ಅವರು ಹೈರಿಂಗ್ ಮಾಡ್ತಾ ಇದ್ದಾರೆ. ಲೈಕ್ ಕನ್ನಡ ಅಂದರೆ ಕನ್ನಡಕ್ಕೆ ನೀವು ಅಪ್ಲೈ ಮಾಡ್ಬೋದು, ಇಂಗ್ಲೀಷು, ತಮಿಳು, ಗುಜರಾತಿ, ಸುಮಾರು ಲ್ಯಾಂಗ್ವೇಜ್ಗಳಿಗೆ ಅವ್ರು ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ನೀವು ಕನ್ನಡಕ್ಕೋಸ್ಕರನೇ ಜಾಬ್ ಹುಡುಕ್ತಾ ಇದ್ದೀವಿ, ಪಾರ್ಟ್ ಟೈಮ್ ಜಾಬ್ ಹುಡುಕ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರಿ. ಸೊ ಹಾಗಿದ್ರೆ ಈ ಒಂದು ಜಾಬ್ಗೆ ಡೆಫಿನೆಟ್ಲಿ ನೀವು ಅಪ್ಲೈ ಮಾಡಿ. ಇಲ್ಲಿ ಸ್ಪೀಕ್ ಇನ್ ಲೋಕಲ್ ಲ್ಯಾಂಗ್ವೇಜ್ ಅಂತ ಹೇಳಿದ್ದಾರೆ, ಅಂದರೆ ಕನ್ನಡ ಭಾಷೆಗೋಸ್ಕರನೂ ಕೂಡ ನೀವೆಲ್ಲ ಅಪ್ಲೈ ಮಾಡ್ಬೋದು. ದಿನಕ್ಕೆ ನೀವು 2 ತಾಸು ಕೆಲಸ ಮಾಡ್ಬೋದು, 4 ತಾಸು ಕೆಲಸ ಮಾಡ್ಬೋದು, 6 ತಾಸು ಕೆಲಸ ಮಾಡ್ಬೋದು. ಇದು ನಿಮಗೆ ಡಿಪೆಂಡ್ ಆಗುತ್ತೆ. ಸೊ ನಿಮಗೆ ಅನುಕೂಲಕ್ಕೆ ತಕ್ಕಂತೆ ನೀವು ಇಲ್ಲಿ ವರ್ಕ್ ಮಾಡ್ಬೋದು. ಇಲ್ಲಪ್ಪ ನಮಗೆ ಡೈಲಿ 2 ತಾಸು ನಾವು ಕೆಲಸ ಮಾಡ್ತೀವಿ ಅಂದರೂ ಕೂಡ 7ರಿಂದ ಒಂದು 8,000 10,000 ಮಧ್ಯದಲ್ಲಿ ನೀವು ಚೆನ್ನಾಗಿ ದುಡ್ಕೋಬೋದು. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಪಾರ್ಟ್ ಟೈಮ್ ಜಾಬ್ ಬಗ್ಗೆ ಇಲ್ಲಿ ಮಾಹಿತಿನ ಕೊಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಸೂಪರ್ ಆಗಿರುವಂಥ ಜಾಬ್ ಅಂತ ಹೇಳ್ಬೋದು. ಆ್ಯಂಡ್ ಈ ಜಾಬ್ ನನಗೆ ತುಂಬಾ ಇಷ್ಟ, ಯಾಕಂದರೆ ಸುಮಾರು ಜನ ನನ್ನ ಸಬ್ಸ್ಕ್ರೈಬರ್ಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಕೂಡ. ಆ್ಯಂಡ್ ಇದು ಒಂದು ಲೆಜಿಟ್ ಇರುವಂಥ ಒಂದು ಕಂಪನಿ ಇರೋದು. ಸೊ ಈ ಕಂಪನಿಯಲ್ಲಿ ಇವಾಗ 2 ತಾಸಿಗೆ ನಿಮಗೆ ವರ್ಕ್ ಮಾಡೋದಕ್ಕೆ ಕೊಡ್ತಾ ಇದ್ದಾರೆ. ಸೊ ಯಾರೆಲ್ಲ ಜಾಬ್ ಮಾಡಬೇಕಂತ ಅಂದ್ಕೊಂಡಿದ್ದೀರಿ ಅಂಥವ್ರಿಗೆ ಇದು ತುಂಬಾ ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಇವಾಗ ಇವ್ರು ತುಂಬ್ಕೋತಾ ಇದ್ದಾರೆ. ಆ್ಯಂಡ್ ಇದು ಮೇನ್ ಮುಖ್ಯವಾಗಿ ನಿಮಗೆ ದಿನಕ್ಕೆ 2 ತಾಸಾದರೂ ನಾವು ವರ್ಕ್ ಮಾಡ್ತೀವಿ ಅನ್ನೋರಿಗೆ ಬೆಸ್ಟ್ ಜಾಬು. ಲೈಕ್ ಸ್ಟೂಡೆಂಟ್ಸು, ಹೌಸ್ ವೈಫು, ರಿಟೈರ್ಡ್ ಪರ್ಸನ್ ಇರ್ತಿರಲ್ವ, ಅಷ್ಟೊಂದು ಕೂತ್ಕೊಂಡು ನಾವು ವರ್ಕ್ ಮಾಡೋಕ್ಕಾಗಲ್ಲ ಅಂತ ಅನ್ನೋರಿಗೆ ಮಿನಿಮಮ್ 2 ತಾಸಾದರೂ ನೀವು ವರ್ಕ್ ಮಾಡ್ತೀವಿ ಅಂದರೂ ಕೂಡ ಅವ್ರು ಅನುಕೂಲ ಮಾಡಿ ಕೊಡ್ತಾ ಇದ್ದಾರೆ. ಆ್ಯಂಡ್ ಇದರಲ್ಲೂ ಕೂಡ ನೀವು 2 ತಾಸು ಆಗಿಲ್ಲ ಓಕೆ, ಬಟ್ ನೀವು 4 ತಾಸು ಮಾಡ್ತೀವಿ ಅಂತಂದ್ರೂ ಕೂಡ ಸೊ ಇಲ್ಲಿ ಮಾಡ್ಬೋದು. 2 ಗಂಟೆ ಅಂತ ನೀವು ಜಂಪ್ ಮಾಡಿ ಇಲ್ಲಿ ವರ್ಕ್ ಮಾಡ್ಬೋದು. ಸೊ 3 ತಾಸು ಮಾಡ್ತೀವಿ ಅಂತ ಇಲ್ಲ, 2 ತಾಸು ಮಾಡ್ಬೋದು, ಅಥವಾ 4 ತಾಸು ಮಾಡ್ಬೋದು, ಅಥವಾ 6 ತಾಸು ಮಾಡ್ಬೋದು. ಸೊ ಇಲ್ಲಿ ನೀವು ಪಾರ್ಟ್ ಟೈಮ್ ಮಾಡ್ತೀರಾ, ಫುಲ್ ಟೈಮ್ ಮಾಡ್ತೀರಾ, ಇದು ನಿಮ್ಮ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಇಲ್ಲಿ ಮಿನಿಮಮ್ ನೀವು 2 ತಾಸು ಕೆಲಸ ಮಾಡಿದ್ರು ಕೂಡ ಎಷ್ಟು ಸಂಬಳ ನಮಗೆ ಸಿಗ್ಬೋದು ಅಂತ ಸುಮಾರು ಜನಕ್ಕೆ ಕೇಳ್ತಾ ಇರ್ತೀರಿ. ಸೊ ಇಲ್ಲಿ 2 ತಾಸು ಕೂಡ ಕೆಲಸ ಮಾಡಿದ್ರು ಕೂಡ ನಿಮಗೆ 7,000ದಿಂದ 10,000ವರೆಗೂ, ಅಂದರೆ ಇಲ್ಲಿ ಇನ್ಸೆಂಟಿವ್ಸ್ ಎಲ್ಲ ಇರುತ್ತೆ ಕೆಲವೊಂದು ಟೈಮು. ಸೊ ಅದೆಲ್ಲ ನೀವು ತೊಗೊಂಡ್ರು ಕೂಡ ಸೊ 7,000ದಿಂದ ಸ್ಟಾರ್ಟ್ ಆಗುತ್ತೆ. ಸೊ ನೀವು 8,000 10,000 ಈ ರೀತಿ ನೀವು ದುಡಿಬೋದು. ಓಕೆ, ಸೊ ಈ ಒಂದು ಜಾಬ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೇ ವಿಡಿಯೋದಲ್ಲಿ ನಾನು ನೀಡ್ತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ಹೌಸ್ ವೈಫ್ ನೋಡ್ತಾ ಇದ್ದೀರಿ, ಸ್ಟೂಡೆಂಟ್ಸ್ ನೋಡ್ತಾ ಇದ್ದೀರಿ, ರಿಟೈರ್ಡ್ ಪರ್ಸನ್ ನೋಡ್ತಾ ಇದ್ದೀರಿ, ಪಾರ್ಟ್ ಟೈಮ್ ಜಾಬ್ ಹುಡುಕ್ತಾ ಇದ್ದೀವಿ ಅಂತಂದರೆ ಸೊ ಈ ಒಂದು ಜಾಬ್ಗೆ ಖಂಡಿತವಾಗ್ಲೂ ಅಪ್ಲೈ ಮಾಡಿ ಇವತ್ತೆ. ಓಕೆ, ಅಪ್ಲೈ ಮಾಡುವಾಗ ಯಾವ ಇಮೇಲ್ ಅಡ್ರೆಸ್ ನೀವು ಯೂಸ್ ಮಾಡ್ತೀನಿ ಅದೇ ಇಮೇಲ್ ಅಡ್ರೆಸ್ಗೆ ಕಂಪನಿ ಕಡೆಯಿಂದ ನಿಮಗೆ ಮೇಲ್ ಬರುತ್ತೆ. ಆ್ಯಂಡ್ ಇದು ಶಾರ್ಟ್ ಲಿಸ್ಟ್ ಆಗಿದೆ ಅಂತ ಬರುತ್ತೆ. ಲೈಕ್ ಇವಾಗ 7ರಿಂದ 8 ದಿನ ಆದರೂ ಹೋಗುತ್ತೆ, ಲಾಸ್ಟ್ ಇರ್ತದೆ ಮ್ಯಾಕ್ಸಿಮಮ್ಮು. ಆ್ಯಂಡ್ ಅದ್ರ ಒಳಗಡೆ ನಿಮಗೆ ಕಂಪನಿ ಕಡೆಯಿಂದ ರಿಪ್ಲೈ ಬರುತ್ತೆ, ನೀವು ಶಾರ್ಟ್ ಲಿಸ್ಟ್ ಆಗಿದ್ರಿ, ನಾವು ಇಂಟರ್ವ್ಯೂ ತೊಗೋತೀವಿ ಅಂತ ಹೇಳಿ. ಡೇಟ್ ಕೂಡ ಮೇ ಬಿ ಕೆಲವೊಂದು ಕಂಪನಿ ಮೆನ್ಷನ್ ಮಾಡುತ್ತೆ. ಆ್ಯಂಡ್ ಆ ಡೇಟ್ಗೆ ನೀವು ರೆಡಿಯಾಗಿ ಅದೇ ಅವ್ರು ಹೇಳಿರೋ ಟೈಮ್ಗೆ ನೀವು ರೆಡಿ ಆಗಬೇಕು. ಆ್ಯಂಡ್ ನಂತರ ಅವರು ನಿಮಗೆ ಒಂದು ಇಂಟರ್ವ್ಯೂನ ತೊಗೋತಾ ಇರ್ತಾರೆ, ಆವಾಗ ಪ್ರೊಫೆಷನಲ್ ಬಟ್ಟೆನ ಖಂಡಿತವಾಗ್ಲೂ ವೇರ್ ಮಾಡಿ. ನಾನು ಸುಮಾರು ಸಬ್ಸ್ಕ್ರೈಬರ್ಸ್ಗೆಲ್ಲ ಗೈಡ್ ಮಾಡಿರ್ತೀವಿ. ಸಪೋಸ್ ನಿಮಗೂ ಕೂಡ ಇಂಟರ್ವ್ಯೂ ಬಂದಿದ್ದರೆ ನಮಗೆ ಕೊಟ್ಟಿರುವಂಥ, ನಾನು ಆಲ್ರೆಡಿ ನಿಮ್ಮ ನಂಬರ್ ಮೆನ್ಷನ್ ಮಾಡಿರ್ತೀನಿ. ಸೊ ಅದರಲ್ಲಿ ಹೋಗ್ಬಿಟ್ಟು ನೀವು ಡೆಫಿನೆಟ್ಲಿ ನನಗೆ ಹೇಳಿ, ಸೊ ಈ ರೀತಿ ನಮ್ಗೆ ಇಂಟರ್ವ್ಯೂ ಇದೆ ಅಂತ. ಸೊ ನಮ್ಮ ಕೈಲಾಗಿದ್ದು ಕೂಡ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ಸೊ ಸ್ವಲ್ಪ ಅಲ್ಲಿ ನೀವು ಪ್ರೊಫೆಷನಲ್ ಬಟ್ಟೆಗಳನ್ನ ಹಾಕ್ಕೊಂಡೆ ಇಂಟರ್ವ್ಯೂನ ಅಟೆಂಡ್ ಮಾಡಿ. ಓಕೆ, ಸೊ ಇಲ್ಲಿವರೆಗೂ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದೀರಿ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ತಪ್ಪದೆ ಪ್ರೆಸ್ ಮಾಡಿ. ಯಾಕಂದರೆ ಈ ಚಾನಲಲ್ಲಿ ತರುವಂಥ ಪ್ರತಿಯೊಂದು ವೀಡಿಯೋಸ್ ಅಪ್ಡೇಟ್ ನಿಮಗೆ ಸಿಗುತ್ತೆ. ಆ್ಯಂಡ್ ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಸೊ ನಾನು ಹೇಳ್ತಿರೋಂಥ ಜಾಬ್ ಏನಿದೆ, ಫಸ್ಟಿಗೆ ನೀವು ನೋಡ್ತಾ ಇರ್ಬೋದು ಎಷ್ಟು ತಾಸು ನಾವು ಮಾಡ್ಬೋದು, ಎಷ್ಟು ತಾಸು ಮಾಡಿದರೆ ನಮಗೆ ಸಂಬಳದ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ನಿಮಗೆ ಕ್ಯಾಲ್ಕುಲೇಟರ್ ಕೊಟ್ಟಿರ್ತಾರೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರೋದು ಮಿನಿಮಮ್ 2 ತಾಸು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, 0 ಮಾಡಿದ್ದೀನಿ. 0ದಲ್ಲಿ ಯಾವುದೇ ರೀತಿ ನಿಮಗೆ ಇದನ್ನಿರಲ್ಲ. ಸೊ 2 ತಾಸು ನಾವು ಮಾಡಿದಾಗ 7,000 ಅಂತ ಮೆನ್ಷನ್ ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ 4 ತಾಸು ಮಾಡಿದರೆ ಎಷ್ಟು ನಿಮಗೆ ಸಿಗುತ್ತೆ, ಆ್ಯಂಡ್ 6 ತಾಸು ಮಾಡಿದರೆ ಎಷ್ಟು ಸಿಗುತ್ತೆ ಅಂತ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ಅವರು. ಓಕೆ, ಸೊ ಇದನ್ನು ಒಂದು ಸಾರಿ ನೀವು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಮೇನ್ ಮುಖ್ಯವಾಗಿ ಇವತ್ತು ಹೇಳ್ತಾರಂಥ ಜಾಬ್ ಏನಿದೆ, ಇಲ್ಲಿ ಜಾಬಲ್ಲಿ ನೀವು ಅಪ್ಲೈ ಮಾಡಬೇಕಂದ್ರೆ 5 ಸ್ಟೆಪ್ಸ್ಗಳನ್ನ ನೀವು ಇಲ್ಲಿ ಫಾಲೋ ಮಾಡಬೇಕಾಗುತ್ತೆ. ಯಾವ ಪ್ಲಾಟ್ಫಾರ್ಮು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೇನ್ ಮುಖ್ಯವಾಗಿ ಸ್ಟಾರ್ಟ್ ರಿಜಿಸ್ಟ್ರಿಂಗ್. ಫಸ್ಟಿಗೆ ನೀವು ಏನು ಮಾಡ್ತೀರಾ ಅಂದರೆ, ಒಂದು ಅಪ್ಲಿಕೇಶನ್ ಫಾರ್ಮ್ ಇಲ್ಲ ಅಂತ ತೋರಿಸ್ತೀನಿ. ನೀವು ಇಲ್ಲಿ ಅಪ್ಲೈ ಮಾಡ್ತೀರಾ ಅಂದರೆ ರಿಜಿಸ್ಟರ್ ಮಾಡ್ಕೋತೀರಾ. ಫಸ್ಟಿಗೆ ನಿಮ್ಮ ಡೀಟೇಲ್ಸ್ ಹಾಕಿಬಿಟ್ಟು ಏನೇನು ಮಾಡಬೇಕು, ಒಂದು ಸೈನ್ ಅಪ್ ಮಾಡ್ಕೋತೀರಾ. ಆ್ಯಂಡ್ ಇದರಲ್ಲಿ ನೀವು ಏನು ಮಾಡ್ತೀರಾ, ನಿಮ್ಮ ಮೊಬೈಲ್ ನಂಬರ್ ಎಲ್ಲ ಹಾಕ್ತೀರಾ, ನಿಮ್ಮ ಹೆಸರು ಎಲ್ಲ ಡೀಟೇಲ್ಸ್ಗಳನ್ನ ಹಾಕಿ ರಿಜಿಸ್ಟರ್ ಮಾಡ್ತೀರಾ. ಟೇಕನ್ ಆನ್ಲೈನ್ ಟೆಸ್ಟ್, ಇಲ್ಲೊಂದು ಚಿಕ್ಕದೊಂದು ಅಸೆಸ್ಮೆಂಟ್ ಟೆಸ್ಟ್ ಇರುತ್ತೆ ಸ್ನೇಹಿತರೆ. ಈ ಟೆಸ್ಟ್ ಪಾಸ್ ಆಗೋದು ಮ್ಯಾಂಡೇಟ್ರಿ ಇರುತ್ತೆ. ಸೊ ಹೀಗಾಗಿ ಅಸೆಸ್ಮೆಂಟ್ ಟೆಸ್ಟ್ ನೀವು ಇಲ್ಲಿ ನೋಡಿಕೊಂಡು ಸೊ ಇದಕ್ಕೆ ನೀವು ಅಟೆಂಡ್ ಆಗಬೇಕಾಗುತ್ತೆ. ಆನ್ಲೈನ್ ಇರುತ್ತೆ ಇದು. ಓಕೆ, ಆ್ಯಂಡ್ ಅದಾನಂತರ ವೆರಿಫೈ ಡಾಕ್ಯುಮೆಂಟ್ಸ್ಗಳನ್ನ ಅವರು ಒಂದು ರೌಂಡ್ ಇಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮದು ಅಫಿಷಿಯಲಿ ಅದೇ ನಿಯರೆಸ್ಟ್ ಯಾವುದೋ ಆಫೀಸ್ ಇರುತ್ತೆ. ಇದು ಕಂಪನಿ ಬಂದುಬಿಟ್ಟು ಜಿಯೋ ಕಂಪನಿ. ಸೊ ಜಿಯೋ ಆಫೀಸು ಸುಮಾರು ಕಡೆ ಇದೆ, ಇವಾಗ ನೀವಿರೋ ಕಡೆ ಕೂಡ ಇರುತ್ತೆ. ಸೊ ನಿಯರೆಸ್ಟ್ ಯಾವ ಕಂಪನಿಯಲ್ಲಿ ಅಂದರೆ ಇವಾಗ ನೀವಿರೋ ಏರಿಯಾದಲ್ಲಿ ಜಿಯೋ ಕಂಪನಿ ಇದೆ, ಅಲ್ಲಿ ಹೋಗ್ಬಿಟ್ಟು ನಿಮಗೆ ಒಂದು ಇದನ್ನು ಮಾಡ್ತಾರಲ್ಲ, ಅಂದರೆ ಇಮೇಲ್ಸಲ್ಲಿ ನಿಮ್ಗೆ ಅಪ್ಡೇಟ್ ಬಂದಿರುತ್ತೆ. ಹೋಗ್ಬಿಟ್ಟು ಡಾಕ್ಯುಮೆಂಟ್ಗಳನ್ನ ತೋರಿಸ್ಬಿಟ್ಟು ವೆರಿಫೈ ಮಾಡಬೇಕಾಗುತ್ತೆ. ಓಕೆ, ಆ್ಯಂಡ್ ಇದಾದ ನಂತರ ನಿಮಗೊಂದು ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದಾರಲ್ಲ. ಟ್ರೈನಿಂಗಲ್ಲಿ ಎಲ್ಲ ಮಟೀರಿಯಲ್ಸ್ಗಳನ್ನ ಅವ್ರು ಕೊಡ್ತಾ ಇದ್ದಾರೆ. ಸೊ ನೀವು ಜಿಯೋ ಕಂಪ್ನಿಯಲ್ಲಿ ವರ್ಕ್ ಮಾಡ್ತೀವಂದರೆ ದಿಸ್ ಈಸ್ ದಿ ಬೆಸ್ಟ್ ಆಪರ್ಚುನಿಟಿ. ಸೊ ಖಂಡಿತವಾಗ್ಲೂ ಈ ವಿಡಿಯೋ ನೋಡ್ತಾ ಇದ್ದರೆ ಇವತ್ತೇ ಇದಕ್ಕೆ ಅಪ್ಲೈ ಮಾಡಿ. ಆ್ಯಂಡ್ ಅದಾದ ನಂತರ ನೀವು ಇಲ್ಲಿ ಮನೆಯಿಂದ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ಈ ರೀತಿ ಇರುತ್ತೆ.
ಸೊ ಈ ರೀತಿ ಸ್ಟೆಪ್ಸ್ಗಳನ್ನ ಅಂದರೆ ಮಿನಿಮಮ್ ಅಂದರೆ 5 ಸ್ಟೆಪ್ಸ್ ಫಾಲೋ ಮಾಡಬೇಕು. 6ನೇ ಸ್ಟೆಪ್ಗೆ ನೀವು ಇಲ್ಲಿ ವರ್ಕ್ ಮಾಡ್ತೀರಿ. ಓಕೆ, ಸೊ ಇದ್ರ ಬಗ್ಗೆ ಏನೋ ಸ್ವಲ್ಪ ಮಾಹಿತಿನ ನಾನು ಕೊಡೋದಾದರೆ, ಈ ಒಂದು ಜಿಯೋ ಕಂಪನಿಯಲ್ಲಿ ಇವಾಗ ನೋಡಿ, ವಾಟ್ ಈಸ್ ಎ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಪ್ರೋಗ್ರಾಮ್. ಇಲ್ಲಿ ಅಸೋಸಿಯೇಟ್ ಪ್ರೋಗ್ರಾಮ್ ಅಂದರೆ ಕಸ್ಟಮರ್ ಅಸೋಸಿಯೇಟ್ ಪ್ರೋಗ್ರಾಮ್ ಅಂದರೆ ನೀವೇನು ಮಾಡ್ತೀರಾ ಅಂತಂದರೆ, Geo Customer Associate is an aspirational program to connect women and youth to be a part of the Digital India movement. ಡಿಜಿಟಲ್ ಇಂಡಿಯಾ ಮೂವ್ಮೆಂಟ್ ರಿಲೇಟೆಡ್ ಇವ್ರು ಏನು ಮಾಡ್ತಿದ್ದಾರೆ, ಸ್ಟೂಡೆಂಟ್ಸ್ಗೆ, ಹೌಸ್ ವೈಫ್ಗೆ ಮೇನ್ ಮುಖ್ಯವಾಗಿ ಏನು ಮಾಡ್ತಿದ್ದಾರೆ, ಅಥವಾ ಯೂತ್ಗೆ ಅಂದರೆ ಸ್ಟೂಡೆಂಟ್ಸ್ಗೆ ಜಾಬ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ವರ್ಕ್ ಮಾಡೋದಕ್ಕೆ ಒಂದು ಅವಕಾಶ ಕೊಡ್ತಾ ಇದ್ದಾರೆ. ಯಾರ್ಯಾರು ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತಂದರೆ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ಅವರು. ಸ್ಟೂಡೆಂಟ್ಸು ಮತ್ತು ಸೆಲ್ಫ್ ಎಂಪ್ಲಾಯ್, ಹೋಮ್ ಮೇಕರ್ಸು, ಮತ್ತು ಯಾವುದಾದ್ರೂ ಫೀಲ್ಡಲ್ಲಿ ಸ್ಟಾಫ್ ಇದ್ದೀರಿ, ಮತ್ತು ನಿಮಗೆ ಏನಾದರೂ ಸೈಡ್ ಬೈ ಸೈಡ್ ಏನಾದರೂ ಕೆಲಸ ಮಾಡಬೇಕಂತ ಅಂದ್ಕೊಂಡಿದ್ರೆ ಸೊ ಈ ಜಾಬ್ಗೆ ನೀವು ಅಪ್ಲೈನ ಮಾಡ್ಬೋದು. ಹೂ ಕ್ಯಾನ್ ಅಪ್ಲೈ ಫಾರ್ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಪ್ರೋಗ್ರಾಮ್. ಯಾರು ಈ ಜಾಬ್ಗೆ ಅಪ್ಲೈನ ಮಾಡ್ಬೋದು ಅಂದರೆ, ಹೂ ಆರ್ ಲುಕಿಂಗ್ ಫಾರ್ ವುಮೆನ್ ಫ್ರೀಲ್ಯಾನ್ಸರ್. ಯಾರು ಫ್ರೀಲ್ಯಾನ್ಸ್ ಜಾಬನ್ನು ಹುಡುಕ್ತಾ ಇದ್ದಾರೆ, ವುಮೆನ್ ಅಂತಂದರೆ ಹೌಸ್ ವೈಫ್ ಹೇಳ್ತಾ ಇರೋವಂಥದ್ದು. ಹೌಸ್ ವೈಫ್ ಆಯಿತು, ಆಲ್ರೆಡಿ ಎಲ್ಲರೂ ವರ್ಕ್ ಮಾಡ್ತಾ ಇದ್ದೀವಿ, ಆ್ಯಸ್ ಅ ವುಮೆನ್ ಆಗಿ ನೀವೇನಾದರೂ ಪಾರ್ಟ್ ಟೈಮ್ ಜಾಬ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಸೊ ನೀವು ಅಪ್ಲೈ ಮಾಡ್ಬೋದು. ಬಟ್ ಆದರೆ ಅದ್ರ ಜೊತೆಗೆ ಹೂ ಹ್ಯಾವ್ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಅಂತ ಹೇಳಿದಾರೆ ಅವರು. ಓಕೆ, ಅಂದರೆ ಮಾತನಾಡುವಂಥ ಶೈಲಿ ತುಂಬಾ ಚೆನ್ನಾಗಿರ್ಬೇಕು. ಯಾಕಂದರೆ ಕಸ್ಟಮರ್ ಜೊತೆ ನೀವೇನು ಮಾಡ್ತಿರ್ತೀರಿ, ಕನ್ವರ್ಸೇಷನ್ ಮಾಡ್ತಾ ಇರ್ತೀರಿ. ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಕಸ್ಟಮರ್ ಮೇನ್ ಅಂತ ನೋಡಿ, ಕಸ್ಟಮರ್ ಏನು ಹೇಳ್ತಾ ಇದ್ದಾರೆ ಅದು ನಿಮಗೆ ಅರ್ಥ ಆಗಬೇಕು. ಆ್ಯಂಡ್ ಮೇನ್ ಅಂತಂದರೆ ಹೇಳ್ತಾ ಇರೋದು ಲೋಕಲ್ ಲ್ಯಾಂಗ್ವೇಜ್ಗೋಸ್ಕರ ಅವರು ಹೈರಿಂಗ್ ಮಾಡ್ತಾ ಇದ್ದಾರೆ. ಲೈಕ್ ಕನ್ನಡ ಅಂದರೆ ಕನ್ನಡಕ್ಕೆ ನೀವು ಅಪ್ಲೈ ಮಾಡ್ಬೋದು, ಇಂಗ್ಲೀಷು, ತಮಿಳು, ಗುಜರಾತಿ, ಸುಮಾರು ಲ್ಯಾಂಗ್ವೇಜ್ಗಳಿಗೆ ಅವ್ರು ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ನೀವು ಕನ್ನಡಕ್ಕೋಸ್ಕರನೇ ಜಾಬ್ ಹುಡುಕ್ತಾ ಇದ್ದೀವಿ, ಪಾರ್ಟ್ ಟೈಮ್ ಜಾಬ್ ಹುಡುಕ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರಿ. ಸೊ ಹಾಗಿದ್ರೆ ಈ ಒಂದು ಜಾಬ್ಗೆ ಡೆಫಿನೆಟ್ಲಿ ನೀವು ಅಪ್ಲೈ ಮಾಡಿ. ಇಲ್ಲಿ ಸ್ಪೀಕ್ ಇನ್ ಲೋಕಲ್ ಲ್ಯಾಂಗ್ವೇಜ್ ಅಂತ ಹೇಳಿದ್ದಾರೆ, ಅಂದರೆ ಕನ್ನಡ ಭಾಷೆಗೋಸ್ಕರನೂ ಕೂಡ ನೀವೆಲ್ಲ ಅಪ್ಲೈ ಮಾಡ್ಬೋದು. ದಿನಕ್ಕೆ ನೀವು 2 ತಾಸು ಕೆಲಸ ಮಾಡ್ಬೋದು, 4 ತಾಸು ಕೆಲಸ ಮಾಡ್ಬೋದು, 6 ತಾಸು ಕೆಲಸ ಮಾಡ್ಬೋದು. ಇದು ನಿಮಗೆ ಡಿಪೆಂಡ್ ಆಗುತ್ತೆ. ಸೊ ನಿಮಗೆ ಅನುಕೂಲಕ್ಕೆ ತಕ್ಕಂತೆ ನೀವು ಇಲ್ಲಿ ವರ್ಕ್ ಮಾಡ್ಬೋದು. ಇಲ್ಲಪ್ಪ ನಮಗೆ ಡೈಲಿ 2 ತಾಸು ನಾವು ಕೆಲಸ ಮಾಡ್ತೀವಿ ಅಂದರೂ ಕೂಡ 7ರಿಂದ ಒಂದು 8,000 10,000 ಮಧ್ಯದಲ್ಲಿ ನೀವು ಚೆನ್ನಾಗಿ ದುಡ್ಕೋಬೋದು. ಓಕೆ, ಸೊ ಈ ರೀತಿ ಇರುತ್ತೆ. ಸೊ ಈ ಒಂದು ಪ್ರೋಗ್ರಾಮ್ಗೆ ನೀವು ಅಟೆಂಡ್ ಮಾಡ್ತೀವಂದರೆ, ನಾವು ಜಾಬ್ ಮಾಡ್ತೀವಿ ಅಂತ ಅನ್ನೋರಿದ್ದರೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ ಅವರು ಮೆನ್ಷನ್ ಮಾಡಿದ್ದಾರೆ ಅವರು ಯಾವ ರೀತಿ ಏನಿರುತ್ತೆ ಅಂತ ಹೇಳಿ. ಇಲ್ಲಿ ಮಿನಿಮಮ್ ಅಂದರೆ ಒಂದು 4ರಿಂದ 6 ತಾಸಾದರೂ ನೀವು ಕೆಲಸ ಮಾಡಿದ್ರೆ ಎಷ್ಟು ದುಡಿದ್ರೆ ಎಷ್ಟು ಸಿಗುತ್ತೆ ಅಂತ ಎಲ್ಲ ಡೀಟೇಲ್ಸ್ ಇದೆ, ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ನೀವು ಏನಾದರೂ ಯಾವುದಾದ್ರೂ ಫಿಕ್ಸ್ ವರ್ಕ್ ಇರುತ್ತೆ ಅಂತ, ಇಲ್ಲಿ ಯಾವುದೇ ರೀತಿ ಫಿಕ್ಸ್ ವರ್ಕ್ ಇರಲ್ಲ ಅಂತ ಅವ್ರು ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ನಿಮಗೆ ಅನುಕೂಲ ಆ ಥರ ನೀವು ಇಲ್ಲಿ ನೋಡಿಕೊಂಡು ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇಲ್ಲಿ ಒಂದು ಚಿಕ್ಕದೊಂದು ರಿಜಿಸ್ಟರ್, ನಾನು ಹೇಳಿದ್ನಲ್ವಾ ಫಸ್ಟಿಗೆ ರಿಜಿಸ್ಟರ್ ಮಾಡಬೇಕಾಗುತ್ತೆ ಅಂತ. ಸೊ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ನೀವು ಇಲ್ಲಿ ಈ ಫಾರ್ಮ್ ಅಪ್ಲಿಕೇಶನ್ ಇರುತ್ತೆ. ಸೊ ಇದರಲ್ಲಿ ನೀವು ಅಪ್ಲೈ ಮಾಡ್ತೀರಿ, ನಿಮ್ಮ ಹೆಸರು, ಮೊಬೈಲ್ ನಂಬರು, ಡೇಟ್ ಆಫ್ ಬರ್ತು, ಆ್ಯಂಡ್ ಫೀಮೇಲ್ ಅಥವಾ ಮೇಲ್ ಅಂತ ನೋಡ್ಕೊಂಡು ಹಾಕಬೇಕು. ನಂತರ ಇಲ್ಲಿ ಎಲ್ಲ ಡೀಟೇಲ್ಸ್ಗಳನ್ನ ಹಾಕಬೇಕಾಗುತ್ತೆ. ಏನಾದರೂ ನೀವೇನಾದರೂ ಸ್ಟೂಡೆಂಟ್ ಇದ್ದೀರಾ, ಹೌಸ್ ವೈಫ್ ಇದ್ದೀರಾ, ಸ್ಯಾಲ್ರಿ ಎಂಪ್ಲಾಯ್ ಇದ್ದೀರಾ, ಸೆಲ್ಫ್ ಎಂಪ್ಲಾಯ್ ಇದ್ದೀರಾ ನೋಡಿಕೊಂಡು ಹಾಕಬೇಕಾಗುತ್ತೆ. ನಾನಿಲ್ಲಿ ಏನು ಮಾಡ್ತೀನಿ ಅಂತಂದರೆ, ಹೌಸ್ ವೈಫ್ ಇರ್ತೀರಿ, ಸ್ಟೂಡೆಂಟ್ ಇರ್ತೀರಿ, ಸೊ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ ಇವಾಗ ನೋಡೋಣ. ಓಕೆ, ಸೊ ನಾನಿಲ್ಲಿ ಏನು ಮಾಡ್ತೀನಿ ಅಂತಂದರೆ, ಇವಾಗ ಸ್ಟೂಡೆಂಟ್ ಅಂತಲೇ ಹಾಕೋಣ, ಹೌಸ್ ವೈಫ್ ಕೂಡ ಹಾಕ್ಬೋದು, ಏನು ತೊಂದರೆ ಇಲ್ಲ, ಸ್ಟೂಡೆಂಟ್ ಅಂತ ಹಾಕ್ತೀನಿ. ಓಕೆ, ಆ್ಯಂಡ್ ಇಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಶ್ರೇಯಾ ಉತ್ತಮ್ ಅಂತಲೇ ಹಾಕ್ತೀನಿ. ಓಕೆ, ಆ್ಯಂಡ್ ಇಲ್ಲಿ ಮೊಬೈಲ್ ನಂಬರ್ ಕೇಳ್ತಾ ಇದ್ದಾರೆ, ಮೊಬೈಲ್ ನಂಬರ್ ಹಾಕ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ಡೇಟ್ ಆಫ್ ಬರ್ತ್ ಕೇಳ್ತಾ ಇದ್ದಾರೆ, ಡೇಟ್ ಆಫ್ ಬರ್ತು. ಓಕೆ, ಆ್ಯಂಡ್ ಮೇಲಾ ಫೀಮೇಲ್ ಅಂತ ಕೇಳ್ತಾ ಇದ್ದಾರೆ, ಫೀಮೇಲ್ ಅಂತ ಹಾಕ್ತೀನಿ. ಆ್ಯಂಡ್ ಇಲ್ಲಿ ಪಿನ್ ಕೋಡ್ ಆಟೋಮೆಟಿಕ್ಲಿ ತೊಗೊಳುತ್ತದು. ಆ್ಯಂಡ್ ಇಲ್ಲಿ ನಿಮಗೆ ಇಲ್ಲಿ ಏನು ಕ್ಯಾಪ್ಚಾ ಇದೆಯೋ ಅದನ್ನೇ ನೀವಿಲ್ಲಿ ಟೈಪ್ ಮಾಡಬೇಕು, XY. ಓಕೆ, ಸಬ್ಮಿಟ್ ಮಾಡ್ತಾ ಇದ್ದೀನಿ. ಇನ್ವ್ಯಾಲಿಡ್ ಕ್ಯಾಪ್ಚಾ ಅಂತ ಬರ್ತಾ ಇದೆ. ಇಲ್ಲಿ P3WX. ಓಕೆ, WXY ಮೇ ಬಿ ಇದು ಕರೆಕ್ಟ್ ಇರ್ಬೋದು. ಸೊ ಇದನ್ನೇ ನಾವು ಕ್ಲಿಕ್ ಮಾಡಿದಾಗ ಸ್ವಲ್ಪ ಟೈಮ್ ತೊಗೊಳ್ತಾ ಇದೆ, ಬಟ್ ನೋ ಪ್ರಾಬ್ಲಮ್, ಸ್ವಲ್ಪ ವೆಯ್ಟ್ ಮಾಡಿ. ಓಕೆ, ಇದೇ ರೀತಿ ನೀವು ಟ್ರೈ ಮಾಡಲೇಬೇಕು, ಯಾಕಂದರೆ ಇದು ನೋಡಿ ಇವಾಗ ಈ ರೀತಿ ಎರರ್ ಬರ್ತಾ ಇದೆ. ಮತ್ತು ಇದನ್ನು ರಿಫ್ರೆಶ್ ಮಾಡೋಣ, ಮತ್ತು ಬೇರೆ ನಿಮ್ಗೆ ಈ ರೀತಿ ಬರುತ್ತೆ, ಏನೋ ಕ್ಯಾಪ್ಚಾ ಬರುತ್ತೆ. ಸ್ಮಾಲ್ p ಇದೆ, 4FNF. ಓಕೆ, ಸಬ್ಮಿಟ್ ಅಂತ ಕೊಡೋಣ. ಓಕೆ, ಸೊ ಸಬ್ಮಿಟ್ ಆಯಿತು ಇವಾಗಿದು. ಆ್ಯಂಡ್ ಇಲ್ಲಿಂದ ನೀವೇನು ಮಾಡಬೇಕು ಅಂತಂದರೆ, ಇಲ್ಲಿಂದ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಕೇರ್ ಅಂತ ಈ ರೀತಿ ಇರುತ್ತೆ. ಸೊ ಇಲ್ಲಿಂದ ನೀವೇನು ಮಾಡ್ತೀರಿ, ಬಿಕಮೈನ ಇಲ್ಲೊಂದು ಏನು ಮಾಡ್ತೀರಾ, ನಿಮ್ಮ ಮೊಬೈಲಲ್ಲಿ ಒಂದು ಆ್ಯಪ್ ಇರುತ್ತೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೊತೀರಾ. ಅಲ್ಲಿಂದ ನೀವೇನು ಮಾಡ್ತೀರಾ ಅಂತಂದರೆ ನೆಕ್ಸ್ಟ್ ಅಪ್ಲೈ ಮಾಡೋಂಥ ಪ್ರೊಸೆಸ್ನ ಕಂಟಿನ್ಯೂ ಮಾಡ್ತೀರಾ.
ಓಕೆ. ಸೊ ಮೊಬೈಲ್ ಫೋನಿಂದ ಯಾರಾದರೂ ಮಾಡ್ತೀವಿ ಅಂತ ಅನ್ನೋರಿಗೆ ದಿಸ್ ಇಸ್ ದಿ ಬೆಸ್ಟ್ ಆಪ್ಷನು. ಸೊ ನೀವು ಈ ರೀತಿ ಮಾಡ್ಬೋದು. ಓಕೆ, ನಾನು ಇಲ್ಲಿ ಅಪ್ಲೈ ಮಾಡಿ ತೋರಿಸಿದ್ದೀನಿ ರಿಜಿಸ್ಟರ್ ಫಾರ್ಮು. ಸೊ ಇದೇ ರೀತಿ ನೀವು ಮಾಡಬೇಕಾಗುತ್ತೆ. ಆ್ಯಂಡ್ ಈ ಒಂದು ಜಾಬ್ಗೆ ನೀವು ಹೇಗೆ ಅಪ್ಲೈ ಮಾಡಬೇಕು ಅಂತಂದರೆ ಸಿಂಪ್ಲಿ ಹೇಗೆ ಮಾಡಬೇಕು ಅಂತಂದರೆ, ಸೊ ನೀವು ಇಲ್ಲಿ ಗೂಗಲಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ. ಆ್ಯಂಡ್ ಇಲ್ಲಿ ಜಿಯೋ ಕರಿಯರ್ಸ್ ಅಂತ ನೀವು ಸರ್ಚ್ ಮಾಡಿ. ಜಿಯೋ ಕರಿಯರ್ಸ್ ಅಂತ ಕೂಡ ಸರ್ಚ್ ಮಾಡ್ಬೋದು. ಸಿಂಪ್ಲಿ ನೀವು ಇಲ್ಲಿ ಏನು ಮಾಡ್ತೀರಾ, ಜಿಯೋ ಒಂದು ವೆಬ್ಸೈಟಿಗೆ ಬರ್ತೀರಾ. ಈ ರೀತಿ ವೆಬ್ಸೈಟ್ ಇರುತ್ತೆ, ಇಲ್ಲಿ ಬೇಕಾದರೂ ಕೂಡ ಅಪ್ಲೈ ಮಾಡ್ಬೋದು. ಬಟ್ ಆದರೆ ನಾನು ಹೇಳೋದಂದರೆ ಜಿಯೋ ವರ್ಕ್ ಫ್ರಮ್ ಹೋಮ್ ಪಾರ್ಟ್ ಟೈಮ್ ಜಾಬ್ ಅಂತ. ಓಕೆನಾ. ಸೊ ಇದಕ್ಕೆ ಈ ರೀತಿ ನೀವು ಸರ್ಚ್ ಮಾಡಬೇಕು, ಜಿಯೋ ವರ್ಕ್ ಫ್ರಮ್ ಹೋಮ್ ಪಾರ್ಟ್ ಟೈಮ್ ಅಂತ ಹೇಳಿ. ಮಾಡಿದ ಮೇಲೆ ನಿಮಗೆ ಇಲ್ಲಿ ಈ ರೀತಿ ಒಂದು ವೆಬ್ಸೈಟ್ ನೋಡೋದಕ್ಕೆ ಸಿಗುತ್ತೆ ಸ್ನೇಹಿತರೆ. ಜಾಯಿನ್ ದಿ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಪ್ರೋಗ್ರಾಮ್ ಅಂತ. ಇದಕ್ಕೆ ನೀವು ಅಪ್ಲೈ ಮಾಡಬೇಕು. ಆ್ಯಂಡ್ ಈ ರೀತಿ ಇದು ಪೇಜ್ ಓಪನ್ ಆಗುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಹೋಮ್ ಪೇಜಿಗೆ ಹೋದರೆ ಹೋಮ್ ಪೇಜ್ ನಿಮಗೆ ನೋಡೋದಕ್ಕೆ ಈ ರೀತಿ ಇರುತ್ತೆ. ಇದರಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ. ಸೊ ಇದು ಜಿಯೋ ಕಂಪನಿ ಬಗ್ಗೆ ಇರುವಂಥ ಮಾಹಿತಿ ಮಾತ್ರ ಇಲ್ಲಿರುತ್ತೆ. ಆ್ಯಂಡ್ ಇದ್ರ ಬಗ್ಗೆ ನೀವು ಜಸ್ಟ್ ಬೇಕಂದರೆ ಎನ್ಕ್ವೈರಿ ಮಾಡ್ಕೊಳ್ಳಿ, ಯಾಕಂದರೆ ಇದರಲ್ಲಿ ಪ್ಲ್ಯಾನ್ಸ್ಗಳನ್ನ ಹೇಳ್ತಾ ಇದ್ದಾರೆ. ಓಕೆ. ಸೊ ಮೇಲ್ಗಡೆ ನೋಡಿ ಬಿಸ್ನೆಸ್ ಅಂತ ಇದೆ. ಬಿಸ್ನೆಸ್ ರಿಲೇಟೆಡ್ ಯಾವ ರೀತಿ ಇದು ಕಂಪನಿ ಬಿಸ್ನೆಸ್ ಎಲ್ಲ ಮಾಡುತ್ತೆ ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ಗಳು ಇಲ್ಲಿ ಕೊಡ್ತಾ ಇದ್ದಾರೆ. ಒಂದು ಸಾರಿ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ಕಂಪನಿ ಬಗ್ಗೆ ನಿಮಗೆ. ಆ್ಯಂಡ್ ನೆಕ್ಸ್ಟ್ ನೀವೇನು ಮಾಡ್ಬೋದು ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಬ್ಯಾಕ್ ಹೋಗೋಣ. ಆ್ಯಂಡ್ ಇಲ್ಲಿ ಕಸ್ಟಮರ್ ಕೇರ್ ಅಂತ ಇದೆ ನೋಡಿ, ಕಸ್ಟಮರ್ ಕೇರ್ ಅಂತ ಇದೆ. ಇದು ಕಸ್ಟಮರ್ ಕೇರ್ ರಿಲೇಟೆಡ್ ನೀವು ವರ್ಕ್ ಮಾಡ್ತೀರಾ. ಹೀಗಾಗಿ ಏನು ಮಾಡಿ ಅಂದರೆ ಜಸ್ಟ್ ಬ್ಯಾಕ್ ಹೋಗಿ ಜಸ್ಟ್ ಫಸ್ಟಿಗೆ ಏನು ಪೇಜ್ ಬಂದಿತ್ತು ಇದು. ಓಕೆ. ಸೊ ಇಲ್ಲಿ ನೋಡಿ ಎಂಪವರಿಂಗ್ ವುಮೆನ್ ವಿತ್ ನ್ಯೂ ಅಪರ್ಚುನಿಟಿ ಅಂತ ಹೇಳಿ ಅಪ್ಲೈ ನಾವು ಅಂತ ಇರುತ್ತೆ. ಸೊ ಇಲ್ಲಿಂದ ನೀವು ಅಪ್ಲೈ ಮಾಡಬೇಕು. ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ನೋಡ್ತಾ ಇರ್ಬೋದು ಎಂಜಾಯ್ ದಿ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಅಂತ ಹೇಳಿದ್ದಾರೆ. ಎಷ್ಟು ಗಂಟೆ ಬೇಕು ನಿಮಗೆ, ಯಾವಾಗ ಎಷ್ಟು ಗಂಟೆ ಅನುಕೂಲ ಇರ್ತೀರಿ ಅಷ್ಟು ಗಂಟೆ ನೀವು ಇಲ್ಲಿ ಕೆಲಸವನ್ನು ಮಾಡ್ಬೋದು. ಆ್ಯಂಡ್ ಇಲ್ಲಿ ನೀವು ತಿಂಗಳಿಗೆ ಎಷ್ಟು ದುಡಿಬೋದು ಅಂತ ಕೊಟ್ಟಿದ್ದಾರೆ. ಮತ್ತು ಇವ್ರದ್ದು ಜಾಬ್ ಏನಿದೆ ಅಲ್ವಾ 7700 CTS ಎಲ್ಲ ಇದೆ. ಆ್ಯಂಡ್ ಥೌಸಂಡ್ಸ್ ಆಫ್ ವುಮೆನ್ಸ್ ಆಲ್ರೆಡಿ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಓಕೆ, ಅಂದರೆ ಸಾವಿರಾರು ಹೆಣ್ಮಕ್ಳು ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ನೀವೇ ಬಾಸ್ ಆಗಿರ್ತೀರಾ, ನಿಮಗೆ ಫ್ರೀ ಇದ್ದಿರೋ ಟೈಮ್ಗೆ ನೀವು ಇಲ್ಲಿ ಕೆಲಸವನ್ನು ಮಾಡ್ತೀರಾ. ಆ್ಯಂಡ್ ಇಲ್ಲಿ ಕ್ಯಾಲ್ಕುಲೇಟರ್ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟರ್ನ ನೀವು ಇಲ್ಲಿ ನಿಮ್ಮ ತಕ್ಕಂತೆ ನೀವು ಇಲ್ಲಿ ಚೆಕ್ ಮಾಡ್ತಾ ಹೋದರೆ ಎಷ್ಟು ದುಡಿಬೋದು ಅಂತ ಅಪ್ರಾಕ್ಸಿಮೇಟ್ಲಿ ನಿಮಗೆ ಹೇಳಿರುವಂಥದ್ದವರು. ಓಕೆ. ಸೊ ಇದನ್ನು ತಿಳ್ಕೊಳ್ಳಿ ಒಂದು ಸಾರಿ. ಆ್ಯಂಡ್ ಇಲ್ಲಿ ಆಲ್ರೆಡಿ ನಾನು ಹೇಳಿದ್ದೀನಿ ಒಂದು 5 ಸ್ಟೆಪ್ಸ್ ನೀವು ಫಾಲೋ ಮಾಡ್ತೀರಾ, ಅದಾದ ನಂತರ ನೀವು ಇಲ್ಲಿ ವರ್ಕನ್ನು ಮಾಡ್ತೀರಾ ಅಂತ. ಸೊ ಈ ಜಾಬ್ಗೆ ನೀವೇನಾದರೂ ಅಪ್ಲೈ ಮಾಡ್ತೀವಿ ಅಂದರೆ ಎಲ್ಲ ಡೀಟೇಲ್ಸ್ ನಾನು ಕೊಟ್ಟಿದ್ದೀನಿ, ಅಪ್ಲೈ ಮಾಡಿ ಕೂಡ ತೋರಿಸಿದ್ದೀನಿ. ಸೊ ಇದು ಇವತ್ತಿನ ಒಂದು ಮಾಹಿತಿ ಸ್ನೇಹಿತರೆ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ತುಂಬ ಸ್ಲೋ ಆಗಿ ಮಾತಾಡಿದ್ದೀನಿ, ಯಾಕಂದರೆ ಸುಮಾರು ಜನ ಹೇಳ್ತಾಯಿದ್ರಿ ಮೇಡಮ್ ತುಂಬ ನಿಧಾನವಾಗಿ ಮಾತಾಡಿ ಅಂತ. ಹೀಗಾಗಿ ತುಂಬ ನಿಧಾನವಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ವಿಡಿಯೋ. ಮೇ ಬಿ ಸ್ವಲ್ಪ ಲೆಂದಿ ಆಗಿರ್ಬೋದು, ಬಟ್ ಅದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಇದರಲ್ಲಿ ಕೊಟ್ಟಿದ್ದೀನಿ. ಆ್ಯಂಡ್ ಇದಕ್ಕೆ ಸಂಪಟ್ಟಂತೆ ಏನಾದರೂ ನಿಮಗೆ ಡೌಟ್ ಇದೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಆ್ಯಂಡ್ ಇದನ್ನು ಕೂಡ ಇದಕ್ಕೆ ಅಪ್ಲೈನ ಇವತ್ತೇ ಮಾಡಿ. ಅಪ್ಲೈ ಮಾಡೋಕ್ಕೂ ಕೂಡ ನಿಮಗೆ ಏನಾದರೂ ಕೇಳೋದಿದ್ರೆ ಅಥವಾ ಏನಾದರೂ ಡಿಫಿಕಲ್ಟಿ ಆದರೆ ಸೊ ಡೆಫಿನೆಟ್ಲಿ ನಾನು ಕಾಮೆಂಟ್ ಮಾಡಿ. ಓಕೆ. ಸೊ ಮುಂದಿನದಲ್ಲಿ ಮತ್ತೆ ನಾನು ಸಿಗ್ತೀನಿ. ಕೊಟ್ಟಿರೋ ಇನ್ಫಾರ್ಮೇಷನ್ಸ್ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.